ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವೇದಿಕೆಯಲ್ಲಿ ಅಸ್ವಸ್ಥರಾದರು. ಆದರೂ ಹೇಳಿದರು, ನಾನು ಮೋದಿಯವರನ್ನು ಸೋಲಿಸೋ ತನಕ ಸಾಯಲ್ಲ ಅಂತ ಕೂಡ ಹೇಳಿದರು. ಯಾಕೆ ಹಿಂಗಾಯಿತು? ಬನ್ನಿ ಆ ರಿಪೋರ್ಟ್. ಮಾತಾಡುವಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅಸ್ವಸ್ಥ. ಆದರೂ ಮೋದಿ ವಿರುದ್ಧ ಗುಡುಗಿದ ಕೈ ಅಧ್ಯಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರುನಾಡಿನ ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ, ಕಾಂಗ್ರೆಸ್ನಂತ ಪಕ್ಷದ ಅಧ್ಯಕ್ಷ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಅಂತಿಮ ಹಂತದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುವಾಗ ಅಸ್ವಸ್ಥರಾಗ್ಬಿಟ್ರು. ತಕ್ಷಣ ಸುತ್ತುವರೆದ ಪಕ್ಷದ ಮುಖಂಡರು ಕುರ್ಚಿಯಲ್ಲಿ ಕೂರಿಸಿದ್ರು. ಕೆಲ ನಿಮಿಷಗಳ ನಂತರ ಮತ್ತೆ ವೇದಿಕೆಗೆ ಬಂದ ಖರ್ಗೆ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು. ಮೋದಿಯನ್ನ ಕೆಳಗಿಳಿಸುವ ತನಕ ನಾನು ಸಾಯಲ್ಲ ಅಂದ್ರು. इतना जल्दी मरने वाला नहीं हूँ. जब तक मोदी को नहीं हटाएंगे तब तक मैं जिंदा ही रहूंगा. आपकी बात सुनूंगा. आपके लिए धन्यवाद. ಖರ್ಗೆ ಅಸ್ವಸ್ಥರಾದ ಸುದ್ದಿ ತಿಳಿದು ಪ್ರಧಾನಿ ಮೋದಿ ಕರೆ ಮಾಡಿ ವಿಚಾರಿಸಿದ್ರಂತೆ. ಅತ್ತ ಅಭಿವೃದ್ಧಿ ಹೊಂದಿರುವಂತ ಭಾರತ ನೋಡಲು ನೀವು ಬದುಕಿರಬೇಕು, ದೀರ್ಘ ಆಯುಷ್ಯ ನಿಮ್ಮದಾಗ್ಲಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವೇದಿಕೆಯಲ್ಲಿ ಅಸ್ವಸ್ಥರಾದರು. ಆದರೂ ಹೇಳಿದರು, ನಾನು ಮೋದಿಯವರನ್ನು ಸೋಲಿಸೋ ತನಕ ಸಾಯಲ್ಲ ಅಂತ ಕೂಡ ಹೇಳಿದರು. ಯಾಕೆ ಹಿಂಗಾಯಿತು? ಬನ್ನಿ ಆ ರಿಪೋರ್ಟ್. ಮಾತಾಡುವಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅಸ್ವಸ್ಥ. ಆದರೂ ಮೋದಿ ವಿರುದ್ಧ ಗುಡುಗಿದ ಕೈ ಅಧ್ಯಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರುನಾಡಿನ ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ, ಕಾಂಗ್ರೆಸ್ನಂತ ಪಕ್ಷದ ಅಧ್ಯಕ್ಷ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಅಂತಿಮ ಹಂತದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುವಾಗ ಅಸ್ವಸ್ಥರಾಗ್ಬಿಟ್ರು. ತಕ್ಷಣ ಸುತ್ತುವರೆದ ಪಕ್ಷದ ಮುಖಂಡರು ಕುರ್ಚಿಯಲ್ಲಿ ಕೂರಿಸಿದ್ರು. ಕೆಲ ನಿಮಿಷಗಳ ನಂತರ ಮತ್ತೆ ವೇದಿಕೆಗೆ ಬಂದ ಖರ್ಗೆ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು. ಮೋದಿಯನ್ನ ಕೆಳಗಿಳಿಸುವ ತನಕ ನಾನು ಸಾಯಲ್ಲ ಅಂದ್ರು. इतना जल्दी मरने वाला नहीं हूँ. जब तक मोदी को नहीं हटाएंगे तब तक मैं जिंदा ही रहूंगा. आपकी बात सुनूंगा. आपके लिए धन्यवाद. ಖರ್ಗೆ ಅಸ್ವಸ್ಥರಾದ ಸುದ್ದಿ ತಿಳಿದು ಪ್ರಧಾನಿ ಮೋದಿ ಕರೆ ಮಾಡಿ ವಿಚಾರಿಸಿದ್ರಂತೆ. ಅತ್ತ ಅಭಿವೃದ್ಧಿ ಹೊಂದಿರುವಂತ ಭಾರತ ನೋಡಲು ನೀವು ಬದುಕಿರಬೇಕು, ದೀರ್ಘ ಆಯುಷ್ಯ ನಿಮ್ಮದಾಗ್ಲಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವೇದಿಕೆಯಲ್ಲಿ ಅಸ್ವಸ್ಥರಾದರು. ಆದರೂ ಹೇಳಿದರು, ನಾನು ಮೋದಿಯವರನ್ನು ಸೋಲಿಸೋ ತನಕ ಸಾಯಲ್ಲ ಅಂತ ಕೂಡ ಹೇಳಿದರು. ಯಾಕೆ ಹಿಂಗಾಯಿತು? ಬನ್ನಿ ಆ ರಿಪೋರ್ಟ್. ಮಾತಾಡುವಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅಸ್ವಸ್ಥ. ಆದರೂ ಮೋದಿ ವಿರುದ್ಧ ಗುಡುಗಿದ ಕೈ ಅಧ್ಯಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರುನಾಡಿನ ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ, ಕಾಂಗ್ರೆಸ್ನಂತ ಪಕ್ಷದ ಅಧ್ಯಕ್ಷ.
ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಅಂತಿಮ ಹಂತದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುವಾಗ ಅಸ್ವಸ್ಥರಾಗ್ಬಿಟ್ರು. ತಕ್ಷಣ ಸುತ್ತುವರೆದ ಪಕ್ಷದ ಮುಖಂಡರು ಕುರ್ಚಿಯಲ್ಲಿ ಕೂರಿಸಿದ್ರು. ಕೆಲ ನಿಮಿಷಗಳ ನಂತರ ಮತ್ತೆ ವೇದಿಕೆಗೆ ಬಂದ ಖರ್ಗೆ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು. ಮೋದಿಯನ್ನ ಕೆಳಗಿಳಿಸುವ ತನಕ ನಾನು ಸಾಯಲ್ಲ ಅಂದ್ರು. इतना जल्दी मरने वाला नहीं हूँ. जब तक मोदी को नहीं हटाएंगे तब तक मैं जिंदा ही रहूंगा. आपकी बात सुनूंगा. आपके लिए धन्यवाद. ಖರ್ಗೆ ಅಸ್ವಸ್ಥರಾದ ಸುದ್ದಿ ತಿಳಿದು ಪ್ರಧಾನಿ ಮೋದಿ ಕರೆ ಮಾಡಿ ವಿಚಾರಿಸಿದ್ರಂತೆ. ಅತ್ತ ಅಭಿವೃದ್ಧಿ ಹೊಂದಿರುವಂತ ಭಾರತ ನೋಡಲು ನೀವು ಬದುಕಿರಬೇಕು, ದೀರ್ಘ ಆಯುಷ್ಯ ನಿಮ್ಮದಾಗ್ಲಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವೇದಿಕೆಯಲ್ಲಿ ಅಸ್ವಸ್ಥರಾದರು. ಆದರೂ ಹೇಳಿದರು ನಾನು ಮೋದಿಯವರನ್ನು ಸೋಲಿಸೋ ತನಕ ಸಾಯಲ್ಲ ಅಂತ ಕೂಡ ಹೇಳಿದರು. ಯಾಕೆ ಹಿಂಗಾಯಿತು ಬನ್ನಿ ಆ ರಿಪೋರ್ಟ್. ಮಾತಾಡುವಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅಸ್ವಸ್ಥ. ಆದರೂ ಮೋದಿ ವಿರುದ್ಧ ಗುಡುಗಿದ ಕೈ ಅಧ್ಯಕ್ಷ. ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕರುನಾಡಿನ ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ, ಕಾಂಗ್ರೆಸ್ನಂತ ಪಕ್ಷದ ಅಧ್ಯಕ್ಷ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಅಂತಿಮ ಹಂತದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುವಾಗ ಅಸ್ವಸ್ಥರಾಗ್ಬಿಟ್ರು. ತಕ್ಷಣ ಸುತ್ತುವರೆದ ಪಕ್ಷದ ಮುಖಂಡರು ಕುರ್ಚಿಯಲ್ಲಿ ಕೂರಿಸಿದ್ರು. ಕೆಲ ನಿಮಿಷಗಳ ನಂತರ ಮತ್ತೆ ವೇದಿಕೆಗೆ ಬಂದ ಖರ್ಗೆ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ರು. ಮೋದಿಯನ್ನ ಕೆಳಗಿಳಿಸುವ ತನಕ ನಾನು ಸಾಯಲ್ಲ ಅಂದ್ರು. इतना जल्दी मरने वाला नहीं हूँ. जब तक मोदी को नहीं हटाएंगे तब तक मैं जिंदा ही रहूंगा. आपकी बात सुनूंगा. आपके लिए धन्यवाद. ಖರ್ಗೆ ಅಸ್ವಸ್ಥರಾದ ಸುದ್ದಿ ತಿಳಿದು ಪ್ರಧಾನಿ ಮೋದಿ ಕರೆ ಮಾಡಿ ವಿಚಾರಿಸಿದ್ರಂತೆ. ಅತ್ತ ಅಭಿವೃದ್ಧಿ ಹೊಂದಿರುವಂತ ಭಾರತ ನೋಡಲು ನೀವು ಬದುಕಿರಬೇಕು, ದೀರ್ಘ ಆಯುಷ್ಯ ನಿಮ್ಮದಾಗ್ಲಿ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.